ನಮ್ಮ ಮನೆಯ ತೋಟದಲ್ಲಿ ಪೇರಳೆ ಆಗಿದೆ, ಕಷಿದ್ದು ನೋಡಿ. ಮರ ಎಷ್ಟು ದೊಡ್ಡದಿದೆ ನೋಡಿ, ಈ ಗಿಡ ನೋಡಿ, ಪೇರಳೆ ನೋಡಿ. ಈ ಒಳಗಡೆ ಕೆಂಪು, ಇದು ಕಷಿದ್ದು ಪೇರಳೆ ನೋಡಿ. ತುಂಬ ಪೇರಳೆ ಗಿಡ ಇದೆ ನಮ್ಮ ಹತ್ರ. ಇಲ್ಲೊಂದು ಗಿಡ ಇದೆ ನೋಡಿ. ಮತ್ತು ಮಾವಿನ ಗಿಡ ಇದೆ ಇಲ್ಲಿ, ಮಾವಿನ ಗಿಡ ಕೂಡ ಕಷಿದ್ದು. ಇಲ್ಲೊಂದು ಪೇರಳೆ ಗಿಡ ಇದೆ ನೋಡಿ, ದೊಡ್ಡದಿದೆ ಮರ. ಹಾಗೆ ದೊಡ್ಡದಿದೆ ಪೇರಳೆದು ಒಂದು ಗಿಡ ನೋಡಿ, ತುಂಬ ಆಗಿದೆ ಪೇರಳೆ. ಸ್ವಲ್ಪ ಚಂದ ಇದೆ ಪೇರಳೆ. ಇದು ಚಿಕ್ಕ ಚಿಕ್ಕ ಪೇರಳೆ, ಇದು ಸ್ವಲ್ಪ ದೊಡ್ಡದಾಗಬೇಕಷ್ಟೇ. ಇದು ತುಳುವಲ್ಲಿ ಹೇಳ್ತಾರೆ ಇದು ಪೇರಳೆ ಬುಳೆ ಉಡಾತೆ ಅಂತ, ಅಂದರೆ ಹಣ್ಣಾಗಬೇಕಷ್ಟೇ ಅಂತ ತುಳುವಲ್ಲಿ ನೋಡಿ. ತುಂಬ ಇದೆ ಇಲ್ಲಿ ಪೇರಳೆ. ವರ್ಷದಲ್ಲಿ 2 ಸತಿ ಇದು ಪೇರಳೆ ಆಗ್ತದೆ. ಒಂದು ಸತಿ ಹಾಗೆ ಆಯಿತು. ಅದು ಕೂಡ ಪೇರಳೆ ಗಿಡ ನೋಡಿ. ನೋಡಿ ಇದು ಈ ಪೇರಳೆ ಗಿಡ ಯಾಕೆ ತೋರಿಸ್ತಿದ್ದೇನೆ, ಪೇರಳೆ ಹಣ್ಣು ಯಾಕೆ ತೋರಿಸ್ತಿದ್ದೇನೆ ಅಂದರೆ, ಸೊ ಇದು ನ್ಯಾಚುರಲ್ ಆಗಿ ಇದೆ. ಅಂದರೆ ಶಾಪಲ್ಲಿ ನಾವು ತಗೊಂಡ್ರೆ ಎಲ್ಲ ಇದಕ್ಕೆ ಇಂಜೆಕ್ಷನ್ ಆಗುವ, ಸ್ಲೋ ಹಣ್ಣು ಆಗುವ ಹಾಗೆ, ಸೊ ಹಾಳಾಗದ ಹಾಗೆ ಇದಕ್ಕೆ ಇಂಜೆಕ್ಷನ್ ಮದ್ದೆಲ್ಲ ಕೊಡ್ತಾರೆ. ಅದಕ್ಕೆ ನಿಮಗೆ ತೋರಿಸ್ತಿದ್ದೇನೆ ಪೇರಳೆ ಗಿಡ ಹಾಗೂ ಸೊ ಬಾಳೆ ಗಿಡನೆಲ್ಲ ನೀವು ಮನೆಯಲ್ಲಿ ನಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ. ಹಾಯ್ ಹಲೋ ನಮಸ್ಕಾರ, ನಿಮ್ಮ ಪ್ರೀತಿಯ ಗುರುಪ್ರಸಾದ್ ಮೂಲೂರು. ಸೊ ಎಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ.